ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಕಿರಾನಾ ಸ್ಟೋರ್ಸ್ ಆನ್ GST ರೇಡಾರ್. ಇಂಡಿಯನ್ ಗವರ್ಮೆಂಟು GSTನ ಜಾಸ್ತಿ ಕಲೆಕ್ಟ್ ಮಾಡಲಿಕ್ಕೆ ಅವರು ಹೊಸ ಬಿಸ್ನೆಸನ್ನು ಹುಡುಕ್ತಾ ಇದ್ದಾರೆ, ಕಿರಾನಾ ಸ್ಟೋರ್ಸನ್ನು ಹುಡುಕ್ತಾ ಇದ್ದಾರೆ. ಯಾಕಂದರೆ ಸುಮಾರು ಜನ ಆ ಟರ್ನ್ ಓವರ್ಗಿಂತ ಜಾಸ್ತಿ ಅವರು ಸೇಲ್ಸ್ ಮಾಡ್ತಾ ಇರ್ತಾರೆ, ಆದರೆ GSTಗೆ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ. GST ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ಏನಂತಾರೆ ಅಂದರೆ, ಬಿಸ್ನೆಸ್ಸು ಆ್ಯನ್ಯುವಲ್ ಟರ್ನ್ ಓವರ್ 40 lakhsಗಿಂತ ಜಾಸ್ತಿ ಇದ್ದರೆ GSTಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಆದರೆ ಸುಮಾರು ಜನ ಇನ್ನೂ ರಿಜಿಸ್ಟ್ರೇಷನ್ ಮಾಡಿರಲ್ಲ. ಸೊ ಈಗ ಅವರು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ 60 ಲಕ್ಷ ಬಿಸ್ನೆಸ್ಸು GSTಗೆ ರಿಜಿಸ್ಟ್ರೇಷನ್ ಆಗಿದ್ರು 2017. ಈಗ ಸದ್ಯಕ್ಕೆ January 2023 1.4 crore ಬಿಸ್ನೆಸ್ಸು ಅಂಡರ್ GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗೂ ಗೌರ್ಮೆಂಟು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟು, ಪ್ರಾಪರ್ಟಿ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟು, ಅದೆಲ್ಲ ಲಿಸ್ಟ್ ಹುಡುಕಿ ಯಾರು GST ಇದರಲ್ಲಿ ಕಟ್ಟಬೇಕು ಅಂತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾರ್ಮಲ್ ಆಗಿ GST 20 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇದ್ದರೆ ಅದು ಅಪ್ಲಿಕಬಲ್ ಆಗುತ್ತೆ. ಆದರೆ ಕಿರಾನಾ ಸ್ಟೋರ್ಸಿಗೆ ಮಾತ್ರ ಅವರ ಆ್ಯನ್ಯುವಲ್ ಟರ್ನ್ ಓವರ್ 40 ಲಕ್ಷವರೆಗೂ ಅವ್ರು GST ರಿಜಿಸ್ಟ್ರೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕಂದರೆ ಅವ್ರು ಬರೀ ಗೂಡ್ಸನ್ನು ಸಪ್ಲೈ ಮಾಡ್ತಿರ್ತಾರೆ, ಸರ್ವಿಸಸನ್ನು ಕೊಡೋದಿಲ್ಲ. ನ್ಯೂಸ್ ನಂಬರ್ 2, HDFC ರೇಸಸ್ 25,000 crores. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ 25,000 ಕೋಟಿ ಅಂದರೆ $3 billion ಅವರು ಕಾರ್ಪೊರೇಟ್ ಬಾಂಡ್ಸ್ ಇಶ್ಯೂ ಮಾಡಿ ಜನರಿಂದ ಅಥವಾ ಇನ್ವೆಸ್ಟರ್ಸ್ನಿಂದ ದುಡ್ಡು ತಗೊಂಡಿದ್ದಾರೆ. ಇದು ಲಾರ್ಜೆಸ್ಟ್ ಪ್ರೈವೇಟ್ ಬಾಂಡ್ ಇಶ್ಯೂ ಇಂಡಿಯಾದಲ್ಲಿ. HDFC ನಿಮಗೆ ಗೊತ್ತಿದ್ದಾಗೆ ಇಂಡಿಯಾಸ್ ಲಾರ್ಜೆಸ್ಟ್ ಹೌಸಿಂಗ್ ಫೈನಾನ್ಷಿಯರು. ಹಾಗೂ ಇದು ಕೆಲವು ತಿಂಗಳಲ್ಲಿ HDFC ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿಬಿಡ್ತದೆ. ಅವರು 10 ವರ್ಷದ ಬಾಂಡನ್ನು ಇನ್ವೆಸ್ಟರ್ಸಿಗೆ ಸೇಲ್ ಮಾಡಿದರು. ಇಂಟ್ರೆಸ್ಟ್ ರೇಟ್ ಅದ್ರ ಮೇಲೆ 7.97% ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಬಾಂಡ್ ಇಶ್ಯೂ ಅಲ್ಲಿ 92 ಬಿಡ್ಸ್ ಬಂದಿತ್ತು. 27,863 crores ಅವರಿಗೆ ಅಪ್ಲಿಕೇಶನ್ ಸಿಕ್ಕಿತ್ತು, ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಅದರಲ್ಲಿ ಅವರು 55 ಬಿಡ್ಡನ್ನು ಸೆಲೆಕ್ಟ್ ಮಾಡಿ 25,000 ಕೋಟಿನ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಝೊಮ್ಯಾಟೋಸ್ ರೆಸ್ಟ್ ಪಾಯಿಂಟ್ಸ್. ಝೊಮ್ಯಾಟೊ CEO ಅನೌನ್ಸ್ ಮಾಡಿದ್ದಾರೆ ಶೆಲ್ಟರ್ ಪ್ರಾಜೆಕ್ಟ್ ಅಂತ. ಇದರಲ್ಲಿ ರೆಸ್ಟ್ ಪಾಯಿಂಟ್ ಕೊಡ್ತಾರೆ ಅವ್ರ ಡೆಲಿವರಿ ಪಾರ್ಟ್ನರ್ಸಿಗೆ. ಡೆಲಿವರಿ ಪಾರ್ಟ್ನರ್ಸ್ ಅಂದರೆ ಯಾರು ನಮಗೆ ಈ ಸಾಮಾನನ್ನು ಡೆಲಿವರ್ ಮಾಡ್ತಾರೆ ಅವರಿಗೆ ಡೆಲಿವರಿ ಪಾರ್ಟ್ನರ್ಸ್ ಅಂತ ಝೊಮ್ಯಾಟೊ ಕರೀತಾರೆ. ಈ ರೆಸ್ಟ್ ಪಾಯಿಂಟ್ಸ್ ತುಂಬ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ. ಹಾಗೂ ಈ ರೆಸ್ಟ್ ಪಾಯಿಂಟ್ಸಲ್ಲಿ ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟಿ ಇರ್ತದೆ, ವಾಶ್ರೂಮ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್, ಫಸ್ಟ್ ಏಡ್ ಫೆಸಿಲಿಟೀಸ್, ಇದೆಲ್ಲನೂ ಅವ್ರ ಡೆಲಿವರಿ ಪಾರ್ಟ್ನರ್ಸಿಗೆ ಕೊಡಬೇಕಂತಿದ್ದಾರೆ. ಸೊ ದಟ್ ಅವರಿಗೂ ಸ್ವಲ್ಪ ಮಿಡ್ಲಲ್ಲಿ ಬ್ರೇಕ್ ಸಿಕ್ಕಲಿ ಡೆಲಿವರಿ ಮಧ್ಯದಲ್ಲಿ. ನ್ಯೂಸ್ ನಂಬರ್ 4, ನೆಸ್ಲೆ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವಿನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2021 3,748 crores ಇತ್ತು. ಅಕ್ಟೋಬರ್ ಟು ಡಿಸೆಂಬರ್ 2022 4,257 crores ಆಗಿದೆ, 14% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 379 crores ಇದ್ದಿದ್ದು 628 crores ಆಗಿದೆ, 66% ಜಾಸ್ತಿ ಆಗಿದೆ. ರಿಸಲ್ಟ್ಸ್ ಆ್ಯಕ್ಚುಲಿ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂತು. ಆದರೆ ಒಂದು ಸಣ್ಣ ಕನ್ಸರ್ನ್ ಇದೆ, ಒಂದು ಸ್ವಲ್ಪ ಭಯ ಇದೆ ಇನ್ವೆಸ್ಟರ್ಸಿಗೆ. ಅವರು ನೆಸ್ಲೆ ರಾಯಲ್ಟಿ ಪೇಮೆಂಟ್ಸ್ ಮಾಡಬೇಕು ಅವರ ಪೇರೆಂಟ್ ಕಂಪ್ನಿಗೆ, ಅಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿರೋ ಕಂಪ್ನಿಗೆ. ಸೊ ಆ ಪೇಮೆಂಟ್ಸು 2024 ಅಂತ ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಂಡು ಇವತ್ತು ಶೇರ್ಸ್ ಬಿತ್ತು ಅಪ್ರಾಕ್ಸಿಮೇಟ್ಲಿ 3%. ಯಾಕಂದರೆ ಅದು ಏನು ಪೇಮೆಂಟು ಅವರ ಪೇರೆಂಟ್ ಕಂಪ್ನಿಗೆ ಮಾಡಬೇಕು, ಅದೇ ಜಾಸ್ತಿ ಮಾಡಿದರೆ ಇಲ್ಲಿ ಇಂಡಿಯನ್ ಕಂಪ್ನಿಗೆ ಅವರ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ ಮತ್ತೊಮ್ಮೆ 18,000 ಮಾರ್ಕ್ ಕೆಳಗೇನೆ ಕ್ಲೋಸ್ ಆಗಿದೆ. ಸೊ 18,000 ಮಾರ್ಕ್ ಕರೆಕ್ಟಾಗಿ ಸಸ್ಟೇನ್ ಆಗಿಲ್ಲ. ಸೆಬಿ ಅವರು ಎಲ್ಲ ಬ್ರೋಕರ್ಸಿಗೆ ಕಂಪಲ್ಸರಿ ಮಾಡಿದ್ದಾರೆ ಅವ್ರದ್ದೇ ಆದ ವೆಬ್ಸೈಟನ್ನು ಅವರು ಮೇಂಟೈನ್ ಮಾಡಬೇಕು. ಹಾಗೂ ಆ ವೆಬ್ಸೈಟಲ್ಲಿ ಎಷ್ಟೋ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ಸು, ಇಮೇಲ್ IDs, ಕಾಂಟ್ಯಾಕ್ಟ್ ನಂಬರ್ಸು, ಮತ್ತು ಹೇಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು, ಮತ್ತು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಏನಾದರೂ ಸರ್ವಿಸು ಸರಿ ಇಲ್ಲ ಅಂತ, ಅದೆಲ್ಲನೂ ಅಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು ಅಂತ ಬ್ರೋಕರ್ಸಿಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 92 ಪಾಯಿಂಟ್ಸ್ ಕೆಳಗೆ ಬಿತ್ತು, 17,944 ಕ್ಲೋಸ್ ಆಗಿದೆ, 0.51% ಡೌನು. ಸೆನ್ಸೆಕ್ಸ್ 317 ಪಾಯಿಂಟ್ಸ್ ಡೌನು, 61,003ಗೆ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು L&T 2.21% ಅಪ್ಪು, BPCL 1.84% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ 1.76% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 4.11% ಡೌನು, ನೆಸ್ಲೆ 3.1% ಡೌನು, ಇಂಡಸ್ಇಂಡ್ ಬ್ಯಾಂಕ್ 2.93% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಗ್ರೀನ್ ಎನರ್ಜಿ 2% ಅಪ್ಪು, ಅಂಬುಜಾ ಸಿಮೆಂಟ್ಸ್ 1.58% ಅಪ್ಪು, ಬರ್ಜರ್ ಪೇಂಟ್ಸ್ 1.18% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟ್ರಾನ್ಸ್ಮಿಷನ್ 4.97% ಡೌನು, ಬಯೋಕಾನ್ 4.26% ಡೌನು, ಬಂಧನ್ ಬ್ಯಾಂಕ್ 2.93% ಡೌನು.
ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 725 ಸ್ಟಾಕ್ಸು ಕಮ್ಮಿ ಆಗಿದ್ದು 1290, ಸೊ 36% ಅಪ್ಪು, 64% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1571 crores ನೆಟ್ ಪರ್ಚೇಸಸ್ ಮಾಡಿದ್ರು ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1577 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5185 per gram, ಸಿಲ್ವರ್ 71.2 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 82.83 rupees, ಒಂದು ಯೂರೋ 88.07 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಪಾಲಿಕ್ಯಾಬ್ 3143, 52-week high, ಕ್ಲೋಸಿಂಗ್ ಪ್ರೈಸ್ 3015. ಅಲ್ಟ್ರಾಟೆಕ್ ಸಿಮೆಂಟ್ 7393, 52-week high, ಕ್ಲೋಸಿಂಗ್ ಪ್ರೈಸ್ 7298. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಬಾಟಾ ಇಂಡಿಯಾ 52-week low 1422, ಕ್ಲೋಸಿಂಗ್ ಪ್ರೈಸ್ 1440. ಅದಾನಿ ಟೋಟಲ್ ಗ್ಯಾಸು 52-week low 972, ಕ್ಲೋಸಿಂಗ್ ಪ್ರೈಸ್ 972. ಅದಾನಿ ಟ್ರಾನ್ಸ್ಮಿಷನ್ 920, 52-week low, ಕ್ಲೋಸಿಂಗ್ ಪ್ರೈಸ್ 920. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.29% ಡೌನು, ಜಪಾನ್ 0.67% ಡೌನು, ಜರ್ಮನಿ 0.83% ಡೌನು, ಫ್ರಾನ್ಸ್ 0.73% ಡೌನು, UK 0.25% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.78% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.